I'm excited to show you the Banavasi Madhukeshwara temple, one of the oldest and most historically significant temples in Karnataka, built by the Kadambas. ಎಲ್ಲರಿಗೂ ನಮಸ್ಕಾರ. ಟಾಕ್ಸ್ ವಿತ್ ನಾಂದೇಶ್ ಯೂಟ್ಯೂಬ್ ಚಾನೆಲ್ ಅನ್ನ ಭಾರತದ ಮಹಿಮೆ ಹೊತ್ತ ಇತಿಹಾಸದ ದೇವಸ್ಥಾನಗಳ ಮಹಾಸರಣಿಗೆ ನಿಮಗೆ ಹಾರ್ದಿಕ ಸ್ವಾಗತ. Hello and welcome to Banavasi. I'm excited to show you the magnificent Madhukeshwara temple, a true architectural marvel of the Kadamba dynasty. ಬನವಾಸಿ ಮಧುಕೇಶ್ವರ ದೇವಸ್ಥಾನ, ಕದಂಬರ ವೈಭವದ ಇತಿಹಾಸ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂದೇಶ್ ಮತ್ತು ನೀವು ನೋಡುತ್ತಿರುವುದು ಟಾಕ್ಸ್ ವಿತ್ ನಂದೇಶ್. ಇಂದು ನಾವು ಕರ್ನಾಟಕದ ಇತಿಹಾಸದ ಗರ್ಭದಲ್ಲಿರುವ ನಮ್ಮ ರಾಜ್ಯದ ಗೌರವವನ್ನು ಪ್ರತಿಬಿಂಬಿಸುವ ಒಂದು ಅದ್ಭುತ ಪವಿತ್ರ ಸ್ಥಳದ ಕಥೆಯನ್ನು ಕೇಳಲಿದ್ದೇವೆ. ಅದು ಬನವಾಸಿ ಮಧುಕೇಶ್ವರ ಟೆಂಪಲ್. ಈ ದೇವಸ್ಥಾನ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಕನ್ನಡ ಸಂಸ್ಕೃತಿಯ ಹುಟ್ಟಿನ ನೆಲೆ. ಮುಂದಕ್ಕೆ ನಡೆಯಿರಿ, ನಮ್ಮ ರಾಜ್ಯ ಸ್ಥಾಪಿಸೋಣ. ರಾಜಕೀಯ ಸ್ವಾಭಿಮಾನದ ಸಂಕೇತ ಮತ್ತು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊತ್ತಿರುವ ಜೀವಂತ ಸಾಕ್ಷಿ. ಬನವಾಸಿ ಅಂತಂದ್ರೆ ಕರ್ನಾಟಕದ ಪ್ರಾಚೀನ ನಗರ. ಈ ದೇವಸ್ಥಾನ ಇರುವ ಸ್ಥಳವೇ ಬನವಾಸಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಣ್ಣ ಪಟ್ಟಣವಾದರೂ ಇದರ ಇತಿಹಾಸ ಬಹಳ ವಿಶಾಲವಾಗಿದೆ. ಪುರಾತನ ಕಾಲದಲ್ಲಿ ಬನವಾಸಿಯನ್ನು ವನವಾಸಿ, ವೈಜಯಂತಿ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು. ಈ ಸ್ಥಳದ ಪ್ರಾಚೀನತೆ ಎಷ್ಟು ಮಹತ್ವದ್ದೆಂದರೆ ಪ್ರಸಿದ್ಧ ಕವಿ ಕಾಳಿದಾಸ ತನ್ನ ರಘುವಂಶ ಕಾವ್ಯದಲ್ಲಿ ಈ ಸ್ಥಳವನ್ನು ವರ್ಣಿಸಿದ್ದಾನೆ. ಇದರಿಂದಲೇ ನಾವರಿಯಬಹುದು, ಬನವಾಸಿ ಕೇವಲ ಒಂದು ಊರಲ್ಲ, ಇದು ಭಾರತದ ಪ್ರಾಚೀನ ನಾಗರಿಕತೆಯ ಒಂದು ಕೇಂದ್ರವಾಗಿತ್ತು. ಕದಂಬರ ಉದಯ, ಕನ್ನಡದ ಮೊದಲ ಸ್ವರಾಜ್ಯ. ಬನವಾಸಿಯ ಇತಿಹಾಸವನ್ನ ತಿಳಿಯಬೇಕಾದ್ರೆ ನಾವು ಮಾತನಾಡಬೇಕಾದವರು ಕದಂಬ ಡೈನೆಸ್ಟಿ. ಕದಂಬರು ಕನ್ನಡಿಗರ ಮೊದಲ ಸ್ಥಳೀಯ ರಾಜವಂಶವೆಂದು ಇತಿಹಾಸಕಾರರು ಹೇಳ್ತಾರೆ. ಅವರು ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಅವರ ರಾಜಧಾನಿ ಬನವಾಸಿ. ಈ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಮಯೂರಶರ್ಮ. ಮಯೂರಶರ್ಮನ ಕಥೆ ವಿದ್ಯಾರ್ಥಿಯಿಂದ ಸಾಮ್ರಾಟನ ತನಕ. ಪುರಾಣದ ಪ್ರಕಾರ ಮಯೂರಶರ್ಮನು ಮೂಲತಃ ಬ್ರಾಹ್ಮಣ ವಿದ್ಯಾರ್ಥಿ. ಅವನು ಕಂಚಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದನು. ಆದರೆ ಅಲ್ಲಿ ಅವನಿಗೆ ಎದುರಾದ ಅವಮಾನ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಅವನು ತೀರ್ಮಾನಿಸಿದನು, ಇನ್ನು ಮುನ್ನೆ ನಾನು ಯೋಧನಾಗುತ್ತೇನೆ. ಅವನು ಶಸ್ತ್ರ ಹಿಡಿದು ಹೋರಾಟ ಆರಂಭಿಸಿದನು. ಅವನ ಧೈರ್ಯ, ತಂತ್ರ ಮತ್ತು ನಾಯಕತ್ವದಿಂದ ಅವನು ಸ್ವಂತ ರಾಜ್ಯವನ್ನ ಸ್ಥಾಪಿಸಿದನು. ಇದು ಕೇವಲ ರಾಜಕೀಯ ಕ್ರಾಂತಿಯಲ್ಲ, ಇದು ಕನ್ನಡಿಗರ ಸ್ವಾಭಿಮಾನದ ಮೊದಲ ಘೋಷಣೆ. ಮಧುಕೇಶ್ವರ ದೇವಸ್ಥಾನದ ಉದ್ಭವ. ಕದಂಬರಾಜರು ಶಿವಭಕ್ತರಾಗಿದ್ದರು. ಅವರ ಭಕ್ತಿಯಿಂದಲೇ ಬನವಾಸಿಯಲ್ಲಿ ಮಧುಕೇಶ್ವರ ದೇವಸ್ಥಾನ ನಿರ್ಮಾಣವಾಯಿತು. ಮಧು ಎಂದರೆ ಜೇನು, ಈಶ್ವರ ಎಂದರೆ ಶಿವ. ಪುರಾಣದ ಪ್ರಕಾರ ಈ ಪ್ರದೇಶದಲ್ಲಿ ಶಿವಲಿಂಗದ ಮೇಲೆ ಜೇನು ಹರಿದಿತ್ತು. ಅದರಿಂದ ದೇವರಿಗೆ ಮಧುಕೇಶ್ವರ ಎಂಬ ಹೆಸರು ಬಂದಿತು. ಇಲ್ಲಿ ಇರುವ ಶಿವಲಿಂಗವು ಅತ್ಯಂತ ಪುರಾತನವೆಂದು ನಂಬಲಾಗುತ್ತದೆ. ಅನೇಕ ರಾಜರು, ಯೋಧರು, ಕವಿಗಳು ಇಲ್ಲಿ ಬಂದು ಪೂಜೆ ಸಲ್ಲಿಸಿದ್ದಾರೆ. ವಾಸ್ತುಶಿಲ್ಪದ ವೈಭವ. ಮಧುಕೇಶ್ವರ ದೇವಸ್ಥಾನವು ಕದಂಬ ವಾಸ್ತುಶಿಲ್ಪದ ಅದ್ಭುತ ಮಾದರಿ. ಈ ದೇವಸ್ಥಾನದ ಪ್ರಮುಖ ವೈಶಿಷ್ಟ್ಯಗಳು ಕದಂಬ ಶಿಖರ ಶೈಲಿ, ಕಲ್ಲಿನ ಸೂಕ್ಷ್ಮ ಕೆತ್ತನೆಗಳು, ವಿಶಾಲ ನಂದಿ ಮಂಟಪ, ಹಳೆಯ ಶಿಲಾಶಾಸನಗಳು, ಪುರಾತನ ಕಂಬಗಳು. ಪ್ರತಿ ಕಂಬದ ಮೇಲಿರುವ ಕೆತ್ತನೆಗಳು ಆ ಕಾಲದ ಸಮಾಜದ ಕಥೆ ಹೇಳುತ್ತವೆ. ನೃತ್ಯ, ಸಂಗೀತ, ಯುದ್ಧ, ಆಚರಣೆ ಎಲ್ಲವೂ ಕಲ್ಲಿನ ಮೇಲೆ ಜೀವಂತವಾಗಿವೆ. ಈ ದೇವಸ್ಥಾನವನ್ನ ನೋಡಿದಾಗ ನಾವು ಕೇವಲ ಕಟ್ಟಡವನ್ನೇ ನೋಡುವುದಿಲ್ಲ, ನಾವು ಕಾಲವನ್ನ ನೋಡುತ್ತೇವೆ. ಕದಂಬರ ಕಾಲದ ಆಡಳಿತ ಮತ್ತು ಭಾಷೆ. ಕದಂಬರ ಕಾಲದಲ್ಲಿ ಕನ್ನಡ ಭಾಷೆಗೆ ದೊಡ್ಡ ಪ್ರೋತ್ಸಾಹ ದೊರಕಿತು. ಅವರ ಆಡಳಿತದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಲಾಯಿತು. ಇದು ಕರ್ನಾಟಕದ ಇತಿಹಾಸದ ಮಹತ್ವದ ತಿರುವು. ಇದು ಕನ್ನಡದ ರಾಜಕೀಯ ಹುಟ್ಟು. ಕದಂಬರ ಶಿಲಾಶಾಸನಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತ ಎರಡೂ ಬಳಕೆಯಲ್ಲಿದ್ದವು. ಇದರಿಂದಲೇ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ದಾರಿ ತೆರೆಯಿತು. ಬನವಾಸಿ ಧರ್ಮ ಮತ್ತು ಸಂಸ್ಕೃತಿಯ ಕೇಂದ್ರ. ಕದಂಬ ಕಾಲದಲ್ಲಿ ಬನವಾಸಿ ಶಿಕ್ಷಣ, ಧರ್ಮ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಇಲ್ಲಿ ಆಶ್ರಮಗಳು, ವಿದ್ಯಾಪೀಠಗಳು ಮತ್ತು ಕಲಾ ಕೇಂದ್ರಗಳು ಇದ್ದವು. ಭಾರತದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರುತ್ತಿದ್ದರು. ಇದು ಆ ಕಾಲದ ವಿಶ್ವವಿದ್ಯಾಲಯದಂತಿತ್ತು. ಕದಂಬೋತ್ಸವ, ಇತಿಹಾಸದ ಪುನರ್ಜನ್ಮ. ಇಂದಿಗೂ ಬನವಾಸಿಯಲ್ಲಿ ಪ್ರತಿ ವರ್ಷ ಕದಂಬೋತ್ಸವ ಆಚರಿಸಲಾಗುತ್ತದೆ. ಈ ಉತ್ಸವದಲ್ಲಿ ಜನಪದ ನೃತ್ಯ, ಸಂಗೀತ ಕಾರ್ಯಕ್ರಮಗಳು, ಇತಿಹಾಸ ಪ್ರದರ್ಶನಗಳು, ಸಾಂಸ್ಕೃತಿಕ ಮೆರವಣಿಗೆ
ಇವುಗಳ ಮೂಲಕ ಕದಂಬರ ವೈಭವವನ್ನ ಮತ್ತೆ ಜೀವಂತಗೊಳಿಸಲಾಗುತ್ತದೆ. ಈ ಉತ್ಸವವನ್ನ ನೋಡಿದಾಗ ನಾವು ಇತಿಹಾಸವನ್ನ ಬದುಕಿದಂತೆ ಅನುಭವಿಸುತ್ತೇವೆ. ಧಾರ್ಮಿಕ ಮಹತ್ವ. ಮಧುಕೇಶ್ವರ ದೇವಸ್ಥಾನವು ಶೈವ ಭಕ್ತರಿಗೆ ಅತ್ಯಂತ ಪವಿತ್ರ ಕ್ಷೇತ್ರ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಸಾವಿರಾರು ಭಕ್ತರು ಸೇರುತ್ತಾರೆ. ಭಕ್ತರು ನಂಬುವಂತೆ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಮನೋಕಾಮನೆಗಳು ಈಡೇರುತ್ತವೆ. ಈ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟ ಶಾಂತಿ ಇದೆ. ಇಲ್ಲಿ ನಿಂತಾಗ ಮನಸ್ಸು ಸ್ವಯಂ ಶಾಂತವಾಗುತ್ತದೆ. ಬನವಾಸಿ, ಮೌನದಲ್ಲಿರುವ ಇತಿಹಾಸ. ಇಂದು ಬನವಾಸಿ ಒಂದು ಸಣ್ಣ ಪಟ್ಟಣ, ಆದರೆ ಇದರ ಮೌನದಲ್ಲೇ ಇತಿಹಾಸ ಮಾತನಾಡುತ್ತದೆ. ಪ್ರತಿ ಕಲ್ಲು, ಪ್ರತಿ ಬೀದಿ, ಪ್ರತಿ ದೇವಸ್ಥಾನ ಒಂದು ಕಥೆ ಹೇಳುತ್ತದೆ. ಇಲ್ಲಿ ಭೇಟಿ ನೀಡಿದಾಗ ನಾವು ಕೇವಲ ಪ್ರವಾಸಿಗರಲ್ಲ, ನಾವು ಇತಿಹಾಸದ ಸಾಕ್ಷಿಗಳು. ಸ್ನೇಹಿತರೆ, ಬನವಾಸಿ ಮಧುಕೇಶ್ವರ ದೇವಸ್ಥಾನ ನಮ್ಮ ರಾಜ್ಯದ ಹೆಮ್ಮೆ. ಇದು ನಮಗೆ ನೆನಪಿಸುತ್ತದೆ, ನಮ್ಮ ಇತಿಹಾಸ ದೊಡ್ಡದು, ನಮ್ಮ ಸಂಸ್ಕೃತಿ ಶ್ರೀಮಂತ ಮತ್ತು ನಮ್ಮ ಭಾಷೆ ಗೌರವಪೂರ್ಣ. ನಾವು ನಮ್ಮ ಇತಿಹಾಸವನ್ನ ತಿಳಿದಾಗ ನಮ್ಮ ಭವಿಷ್ಯತ್ತನ್ನ ಗಟ್ಟಿಯಾಗಿ ನಿರ್ಮಿಸಬಹುದು. ಈ ರೀತಿಯ ನಿಮ್ಮ ಪ್ರೀತಿ ಬೆಂಬಲ ನನಗೆ ಬಹು ಮುಖ್ಯ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಇತಿಹಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಟಾಕ್ಸ್ ವಿತ್ ನಂದೇಶ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ನಂದೇಶ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.